टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 12 ಜನ ಶಾಸಕರು ನಾಳೆ ನಂಜನಗೂಡು ಶಾಸಕರು ದರ್ಶನ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಕೂಡ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು. ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ನೋಡ್ತಾ ಇರಿ, ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಹೀಗೆ ಯಾರ್ಯಾರ ಜೊತೆಗೆ ಏನೇನು ಮೀಟಿಂಗಿನ ಪಾಯಿಂಟ್ ಒಂದನೇ ಯಾಕಪ್ಪ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಅದನ್ನು ಹೇಳಬೇಕು. ಇಲ್ಲ ಅಂತಂದರೆ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ನೀವು ನಾಯಕರುಗಳ ಜೊತೆಗೆ ಒಂಟುವನ್ನು ಮಾತಾಡಬೇಕು. ಯಾವಾಗಾದ್ರೂ ತುಂಬ ಆತ್ಮೀಯವಾಗಿದ್ದರೆ ಅವರೆಲ್ಲದನ್ನೂ ಹೇಳ್ತಾರೆ. ಕ್ಷೇತ್ರ ಜನ ನಮಗೆ ಬೆಂಡೆತ್ತಾ ಇದ್ದಾರೆ, ಮಂಗಳಾರತಿ ಎತ್ತಾರೆ, ಕೆಲಸ ಕಾರ್ಯಗಳಾಗಿಲ್ಲ ಅಂತಾರೆ, ರಸ್ತೆ ರಿಪೇರಿ ಆಗಿಲ್ಲ ಅಂತಾರೆ, ಅಭಿವೃದ್ಧಿ ಕಾಮಗಾರಿಗಳಾಗಿಲ್ಲ ಅಂತಾರೆ. ಏನು ಉತ್ತರ ಕೊಡಬೇಕು ನಾವು ಅಂತ. ಇದೊಂಥರ ಹೆಂಗೆ ಅಂತಂದರೆ ಈ ಎಲ್ಲವೂ ಸರಿ ಇದೆ ಅಂತ ನಾಯಕರು ಪದೇ ಪದೇ ಹೇಳ್ತಾನೆ ಇದ್ದಾರೆ. 6 ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರಂತೆ ಸುರ್ಜೇವಾಲಾ. 6 ಪ್ರಶ್ನೆಗಳು. ಈಗಾಗಲೇ ಶಾಸಕರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನೀವೆಲ್ಲವನ್ನು ಕೂಡ ಇಟ್ಕೊಳ್ಳಿ, ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಕ್ಷೇತ್ರ, ಜಿಲ್ಲೆಯ ರಾಜಕಾರಣ, ಸಾಮಾಜಿಕ ಸ್ಥಿತಿಗತಿಗಳು, ಅದನ್ನು ಹೆಂಗೆ ಬಗೆಹರಿಸಬೇಕು, ಏನು ಎತ್ತ, ಇವೆಲ್ಲವೂ ಕೂಡ ಕಾಣುವಂಥ ಪ್ರಶ್ನೆಗಳು. ಕಾಣದಿರುವಂಥ ಪ್ರಶ್ನೆಗಳು ಯಾವ್ಯಾವ ಹೇಳಿ? ಸ್ಟೇಟ್ಮೆಂಟ್ ಯಾಕೆ ಕೊಡ್ತೀರಿ? ಹಿಂಗೆ ಆದರೆ ಮುಂದಿನ ಗತಿ ಏನು ಅಂತ ನೋಡಿದ್ದೀರಾ? ನಿಮ್ಮಲ್ಲಿರುವಂಥ ಅಸಮಾಧಾನಗಳೇನೇನು? ಯಾಕೆ ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ? ಬಹಿರಂಗವಾಗಿ ಯಾಕೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀರಿ? ಸ್ಟೇಟ್ಮೆಂಟ್ ಕೊಡೋದ್ರಿಂದ ನಿಮಗೇನು ಬರುತ್ತೆ? ಒಬ್ಬರು ನಾಯಕರ ಪರವಾಗಿ ಒಬ್ಬರು, ಮತ್ತೊಬ್ಬರು ನಾಯಕರ ಪರವಾಗಿ ಮತ್ತೊಬ್ಬರು, ಯಾಕೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಿ? ಇದೆಲ್ಲದರ ಬಗ್ಗೆನೂ ಕೂಡ. ಇನ್ನು ರಾಜ್ಯ ಉಸ್ತುವಾರಿ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮೊದಲೇನೇ ಡಿ ಕೆ ಶಿವಕುಮಾರ್ AICC ಅಧ್ಯಕ್ಷರನ್ನು ಭೇಟಿ ಮಾಡಿದರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ. ಅವ್ರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿದರು. ಬೆಂಗಳೂರಿನ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭಾಳ ಹತ್ತತ್ರ ಮನೆಗಳು. ಅಲ್ಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದರು. ಸುರ್ಜೇವಾಲಾ ಇವತ್ತು ಬರ್ತಾ ಇದ್ದಾರೆ. ನಿನ್ನೆ ಖರ್ಗೆ ಅವರ ಭೇಟಿ ಆಗಿದೆ. ಏನು ಭೇಟಿಗೊಂದು ವಿಶೇಷ ಮಹತ್ವ ಇದೆ ಅಂತ ಹೇಳೋಕ್ಕಾಗದಿದ್ದರೂ ಕೂಡ ಇವತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರನ್ನೇ ಬದಲಾಯಿಸ್ಬಿಡಿ ಅಂತ ಕೆಲ ನಾಯಕರುಗಳು ಹೇಳಿದ್ದು. ಸಿದ್ದರಾಮಯ್ಯನವ್ರ ಹತ್ತಿರನೇ ನೇರವಾಗಿ ಮುಖ್ಯಮಂತ್ರಿಗಳ ಹತ್ತಿರನೇ ದೂರು ಕೊಟ್ಟಿದ್ದು. ತಮ್ಮಲ್ಲಿರುವಂಥ ಅಸಮಾಧಾನವನ್ನು ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ಕೇಂದ್ರದ ನಾಯಕರುಗಳಿಗೂ ಕೂಡ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಖರ್ಗೆ ಅವರು. ಖರ್ಗೆ ಅವರಿಗೆ ರಾಜ್ಯದ ಸ್ಥಿತಿಗತಿಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ನು ಖರ್ಗೆ ಅವರು ಇದನ್ನು ಸರಿ ಮಾಡಲಿಲ್ಲ ಅಂದರೆ ಯಾರೂ ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಏನೇ ಪಕ್ಷ ಅಂತಂದರೂ ಕೂಡ, ಏನೇ ನಾಯಕರು ಅಂತಂದರೂ ಕೂಡ ಇವರೆಲ್ಲರೂ ಕೂಡ ಹೊರಗಡೆಯಿಂದ ಬಂದಿರ್ತಾರೆ. ಸುರ್ಜೇವಾಲಾ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಇದೆಲ್ಲದರ ನಾಡಿ ಮಿಡಿತ ತುಂಬ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ನ ಪ್ರತಿ ನಾಯಕ, ಪ್ರತಿ ಕಾರ್ಯಕರ್ತನ ಮನಸ್ಥಿತಿ ಏನು ಅಂತ ಖರ್ಗೆ ಅವರು ಮಾತ್ರ ಚೆನ್ನಾಗಿ ಅಳೆಯಬಲ್ಲರು. ಅವರು ಮಾತ್ರ ಇದಕ್ಕೆ ಪರಿಹಾರ ಸೂಚಿಸಬಲ್ಲರು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಇತ್ತೀಚಿನ ದಿನಗಳಲ್ಲಿ ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಒಂದು ಪಾರ್ಟಿಗೆ ಕೇಳೋರು ಯಾರೂ ಇಲ್ವಾ, ಇದು ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಅನ್ನುವಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಎಲ್ಲಿ ತನಕ ಹೋಯಿತು ಅಂತಂದರೆ ಅವರವರು ವೈಯಕ್ತಿಕವಾದಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಒಂದು ಕಡೆಗಿರಲಿ, ಇನ್ನೊಂದು ಕಡೆ ಕೆಲವರು ರಾಜೀನಾಮೆ ಕೊಡೋದೊಂದು ಬಾಕಿ ಇದೆ ಅನ್ನುವಷ್ಟರ ಮಟ್ಟಿಗೆ ಮಾತಾಡಿದರು. ಇನ್ನು ಕೆಲವರು ಸುರ್ಜೇವಾಲಾ ಅವ್ರನ್ನೇ ಬದಲಾಯಿಸಬೇಕು ಅನ್ನೋಷ್ಟರ ಮಟ್ಟಿಗೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ದರು. ಈಗ ಅಂಥವ್ರನ್ನೇ ಕೂಡಿಸ್ಕೊಂಡು ಸುರ್ಜೇವಾಲಾ 1-to-1 ಮೀಟಿಂಗ್ಗಳನ್ನು ಮಾಡ್ತಾರೆ. ನಾವು ತೋರಿಸ್ತಾ ಇದ್ವಿ, 6 ಪಾಯಿಂಟ್ಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ, ಅದು ಇದು ಸಂಗತಿಗಳು. ಆದರೆ ಪ್ರಮುಖವಾದಂಥ ಸಂಗತಿ ಒಂದನೇ, ಯಾಕರಪ್ಪ ಅಂತ ಸ್ಟೇಟ್ಮೆಂಟ್ಗಳು ಕೊಡ್ತೀರಿ ನಂಬರ್ 1. ಜೊತೆಗೆ ನೋಡಿದ್ರೆ ಹೀಗೆ ಆದರೆ ಮುಂದಿನ ಗತಿ ಏನು ಪಕ್ಷದಲ್ಲಿ, ನಂಬರ್ 2, ನಂಬರ್ 3 ಎಲ್ಲರೂ ಒಗ್ಗಟ್ಟಾಗಿ ಹೋಗಲಿಲ್ಲ ಅಂತಂದರೆ ಭವಿಷ್ಯ ಇಲ್ಲ, ನಂಬರ್ 3 ಇದು ಸಂಗತಿ. ಏನಂತೀರಿ?
ಹೌದು ರಂಗನಾಥ್, ಕಳೆದ 2 ವಾರಗಳಿಂದ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ರಾಜು ಕಾಗೆ ಅವರು ಮತ್ತು BR ಪಾಟೀಲ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ ಬಳಿಕ ಉಳಿದ ಶಾಸಕರು ಕೂಡ ತಮ್ಮ ತಮ್ಮ ಬೇಸರಗಳನ್ನ, ಅಸಮಾಧಾನಗಳನ್ನ, ಅನುದಾನದ ವಿಚಾರದಲ್ಲಿ ತಮ್ಮ ಡಿಮ್ಯಾಂಡ್ಗಳನ್ನ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೇಗಾಗಿದೆ ಅಂತಂದ್ರೆ, ಒಳಗಿನ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ, ಹೊರಗಿನ ವಿರೋಧಿಗಳು ತಣ್ಣಗಾಗಿದ್ದಾರೆ, ಒಳಗಿರುವಂತಹ ಶಾಸಕರ ಅಸಮಾಧಾನವೇ ಕಾಂಗ್ರೆಸ್ ಅನ್ನ ಸುಡ್ತಾ ಇದೆ ಅನ್ನುವಂತ ರೀತಿಯ ಪರಿಸ್ಥಿತಿ ಇದೆ. ರಾಜ್ಯ ನಾಯಕರಿಗೆ ಇದರ ಗಂಭೀರತೆ ಸ್ವಲ್ಪ ತಡವಾಗಿ ಅರ್ಥ ಆಯ್ತು, ಆದ್ರೆ ಇದನ್ನ ಬೇಗ ಅರ್ಥ ಮಾಡಿಕೊಂಡವರು ಹೈಕಮಾಂಡ್ ನಾಯಕರು. ಹೀಗಾಗಿ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸದ ವೇಳೆ ನೇರವಾಗಿ ಶಾಸಕರ ಅಸಮಾಧಾನವನ್ನ ನೀವು ಶಮನಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ. ಅದಾದ ಬಳಿಕ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿ ಆಗ್ತಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರನ್ನ ತಲುಪಲಿರುವಂತಹ ಸುರ್ಜೇವಾಲಾ ಅವರು ಮಾಡುವಂತಹ ಮೊದಲನೇ ಕೆಲಸ ಅಂದ್ರೆ ಅದು BR ಪಾಟೀಲ್ ಮತ್ತು ರಾಜು ಕಾಗೆ ಅವರ ಜೊತೆ 1-to-1 ಚರ್ಚೆ. BR ಪಾಟೀಲ್ ಅವರಿಗೆ ಅರ್ಧ ಗಂಟೆ, ರಾಜು ಕಾಗೆ ಅವರಿಗೆ ಪ್ರತ್ಯೇಕವಾಗಿ ಅರ್ಧ ಗಂಟೆ ಸಮಯವನ್ನ ಮೀಸಲಿಡಲಾಗಿದೆ. ಅವರಿಬ್ಬರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರಿಂದಾಗಿ ಕಾಂಗ್ರೆಸ್ನ ಇಷ್ಟು ದಿನ ಬಳಿದುಕೊಂಡಿದ್ದಂತಹ ಬಣ್ಣ ಎಲ್ಲ ಒಂದು ರೀತಿಯಲ್ಲಿ ಮಾಸಿ ಹೋದಂತಾಗಿದೆ. ಹೀಗಾಗಿ ಅವರ ಅಸಮಾಧಾನವನ್ನ ಶಮನಗೊಳಿಸಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರೆ ಏನೇನು ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನ ಕಟುವಾದಂತಹ ಶಬ್ದಗಳಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಮತ್ತು ಹಿರಿಯ ಶಾಸಕರಾದಂಥ ಕಾರಣಕ್ಕೋಸ್ಕರ ಒಂದಷ್ಟು ಸೊಫೆಸ್ಟಿಕೇಟೆಡ್ ಆದಂತಹ ವರ್ಡ್ಗಳಲ್ಲಿ ಅವರಿಗೆ ಅದನ್ನ ತಿಳಿಸ್ಕೊಡುವಂಥ ಕೆಲಸವನ್ನ ಬಹುತೇಕ ಸುರ್ಜೇವಾಲಾ ಅವರು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ಇನ್ನು 3 ದಿನಗಳ ಕಾಲವೂ ಕೂಡ ಸುರ್ಜೇವಾಲಾ ರಾಜ್ಯದಲ್ಲಿ ಠಿಕಾಣಿ ಹೂಡ್ತಾರೆ. ಶಾಸಕರ ಅಸಮಾಧಾನವನ್ನ ಬಗೆಹರಿಸುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಸಚಿವರ ವಲಯದಲ್ಲಿತ್ತು. ಅದನ್ನ ಸಮಸ್ಯೆಯನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕೆಲಸ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ನಾಳೆ ನಾಡಿದ್ದು ಕೂಡ ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಒಟ್ಟು 40 ಶಾಸಕರನ್ನ ಪಟ್ಟಿಯನ್ನ ಮಾಡಿಕೊಳ್ಳಲಾಗಿದೆ. ಆ ಎಲ್ಲ ಶಾಸಕರ ಜೊತೆಗೆ 20 ರಿಂದ 25 ನಿಮಿಷ ಚರ್ಚೆ ಮಾಡೋದಕ್ಕೆ ಸುರ್ಜೇವಾಲಾ ನಿರ್ಧಾರವನ್ನ ಮಾಡಿದ್ದಾರೆ. ಈ ಮೇಲ್ನೋಟಕ್ಕೆ ಈ ಪ್ರಶ್ನಾವಳಿಗಳು ಕಾಣಿಸಿದ್ರು ಕೂಡ ಒಳಗಿಂದ ಒಳಗಡೆ ಬೇರೆ ರೀತಿಯ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮತ್ತಷ್ಟು ನಿಮ್ಮ ಜೊತೆ ನಾನು ಮಾತಾಡಬೇಕು. ಯಾಕಂದ್ರೆ ಈ ಸಂದರ್ಭದಲ್ಲೇ ಯಾರ್ಯಾರು ಎಲ್ಲೆಲ್ಲಿ ಇಕ್ಕಬೇಕೋ ಅಲ್ಲೇ ಇಕ್ತಾ ಇದ್ದಾರೆ. ನೋಡಿ, ಇಕ್ಬಾಲ್ ಹೇಳಿರುವಂಥ ಮಾತಿದೆಯಲ್ಲ, ಈ ಸಂದರ್ಭದಲ್ಲಿ ಇಂಥ ಸ್ಟೇಟ್ಮೆಂಟ್ ಬೇಕಿತ್ತಾ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಕ್ಬಾಲ್ ಮಾತಾಡಿರುವಂಥ ರೀತಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಮಹದೇವಪ್ಪನವರು ಕೊಟ್ಟಿರುವಂಥ ಉತ್ತರ ಅಂದರೆ ಈ ನಾಯಕರು ಬರ್ತಾ ಇದ್ದಾರೆ, ಉಸ್ತುವಾರಿ ನಾಯಕರು ಬರ್ತಿರುವಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡಬೇಕು ಏನಿಲ್ಲ ಇದರ ಅರಿವೇ ಇರಲ್ವಾ? ಹಾಗಾದರೆ ನಾಯಕರುಗಳಿಗೆ ಗೊತ್ತಿದ್ದೂ ಕೂಡ ಮಾತಾಡಿಸ್ತಾರಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಯಾವ ಸಂದೇಶ ಯಾರಿಗೆ ತಲುಪಬೇಕು ಅದನ್ನು ಯಶಸ್ವಿಯಾಗಿ ತಲುಪಿಸುವಂಥ ಕೆಲಸವನ್ನು ನಾಯಕರುಗಳು ಮಾಡ್ತಾ ಇದ್ದಾರಾ? ಈ ಪ್ರಶ್ನೆ ಕೂಡ ಎದುರಾಗುತ್ತೆ.